ಇವತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು 15ರಿಂದ 20 ನಿಂಬೆಹಣ್ಣು ಹಚ್ಚಿ ಅದಕ್ಕೆ 2 ಇಡಿ ಆಗೋಷ್ಟು ಉಪ್ಪು ಹಾಕಿ 1 ಅಥವಾ 2 ದಿನ ನೆನೆಯೋಕೆ ಬಿಡಬೇಕು. ಈ ರೀತಿ ನೆಂದಿರೋಂಥ ನಿಂಬೆಹಣ್ಣಿಗೆ ಒಂದು ಬಾಣಲೆಯಲ್ಲಿ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸಿಡಿಸಿ ನಂತರ ಅದಕ್ಕೆ ಒಂದು ಪೂರ್ತಿ ಬೆಳ್ಳುಳ್ಳಿನ ಚಚ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಅದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ, 4ರಿಂದ 5 ಸ್ಪೂನ್ ಅಚ್ಚಕಾರದ ಪುಡಿ, ಒಂದು ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಂತ್ಯ, 1.5 ಸ್ಪೂನ್ ಜೀರಿಗೆನ ಫ್ರೈ ಮಾಡಿ ಪುಡಿ ಮಾಡಿರೋದನ್ನು 2 ಸ್ಪೂನ್ ಹಾಕಿ 1 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಅದನ್ನು ಚೆನ್ನಾಗಿ ಹೀಗೆ ತಿರುಗಿಸ್ಕೊಡ್ಬೇಕು. ಹಿಂಗೆ ಚೆನ್ನಾಗಿ ತಿರುಗಿಸಿ ಗ್ಯಾಸ್ ಆಫ್ ಮಾಡಿ ಅದನ್ನು ಆರೋದಕ್ಕೆ ಬಿಡಬೇಕು. ಇದು ಪೂರ್ತಿ ತಣ್ಣಗೆ ಆಗಿದ್ದಾದಮೇಲೆ ನಾವು ಮೊದಲೇ ಹಚ್ಚಿ ಇಟ್ಕೊಂಡಿರೋಂಥ ನಿಂಬೆಹಣ್ಣಿಗೆ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಹಿಂಗೆ ಮಿಕ್ಸ್ ಮಾಡಿರೋ ಅಂಥದನ್ನು ಉಪ್ಪಿನಕಾಯಿ ಚಿತ್ರಾನ್ನಕ್ಕಂತೂ